ಇವತ್ತಿನ ಕಾರ್ಯಕ್ರಮ ಗೊತ್ತಲ್ಲ ಏನ್ ವಿಷಯ ಅನ್ನೋದು. ಡ್ರಗ್ಸ್ ಇಂದ ಮುಕ್ತರಾಗಬೇಕು, ಗುಂಡಿಗಿರಬಾರ್ದು ಅಲ್ವಾ? ಗೊತ್ತಲ್ವಾ? ತಪ್ಪಂದಿದ್ರೆ ಗೊತ್ತಲ್ವಾ? ಅದೇ ತರ ಬರೀ ಡ್ರಗ್ಸ್ ಅಲ್ಲ, ತುಂಬಾ ತುಂಬಾ ಗಾಂಜಾಗಳಿದಾವೆ ಈ ಪ್ರಪಂಚದಲ್ಲಿ. ನಮ್ಮನ್ನ ಯಾಮಾರಿಸುವಂತವು ತುಂಬಾ ಅಮಲಗಳಿದ್ದಾವೆ. ಅದಕ್ಕೆ ಒಂದೇ ಒಂದ್ ಕಡೆ ಪರಿಹಾರ ಇದೆ. ಎಲ್ಲಿ ಕೆಲಸ ಇಲ್ಲ. ಎಲ್ಲಿ ಸಮಸ್ಯೆನೂ ಇದೆ, ಪರಿಹಾರನೂ ಇದೆ. ಅದು ಗೊತ್ತಾಗ್ಬಿಟ್ರೆ ಯಾವ ಡ್ರಗ್ಸು, ಯಾವ ಸಿಗರೇಟು, ಯಾವ ಆಲ್ಕೋಹಾಲ್ ಏನು ಬೇಕೇ ಆಗಲ್ಲ. ಅದ್ರ ಕಿಕ್ಕೇ ಬೇರೆ. ಅದು ಇಲ್ಲೆಲ್ಲ ಲೆಕ್ಚರರ್ಸ್ ಎಲ್ಲ ಕೂತಿದ್ದೀರಾ ಸರ್. ನಿಮ್ಮ ಮಾತು ಕೇಳೋ ಹುಡುಗರು ಅಲ್ಲೂ ಅಲ್ಲ, ಕೇಳ್ತಾರ? ಎಲ್ಲರ ಮಾತು ಕೇಳ್ತೀರಲ್ವಾ? ಎಲ್ಲರ ಮಾತು ಕೇಳಿ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋಕೆ ಯಾರ ಮಾತು. ನಿಮ್ ಜೊತೆ ನೀವೇ ಮಾತಾಡ್ಕೊಂತೀರಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಈಗ ನಿಮ್ ಫ್ಯೂಚರ್ ಹೆಂಗಿದೆ ಗೊತ್ತಾ? ನಿಮ್ದೆಲ್ಲ AI ಫ್ಯೂಚರ್. AI ಅದನ್ನ ಹೊಡೆಯೋದಕ್ಕೆ ನಿಮ್ಮಿಂದಲೇ ಸಾಧ್ಯ. ಅದು UI, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಯೂನಿವರ್ಸಲ್ ಇಂಟೆಲಿಜೆನ್ಸ್. ಇದು ನಿಮ್ಮಲ್ಲಿರೋ ಶಕ್ತಿ ನಿಮಗೆ ಗೊತ್ತಾಗ್ಬಿಟ್ರೆ ಓಕೆನಾ? ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ತುಂಬಾ ಜನ ನನ್ನ ಹತ್ರ ಬರ್ತಾರೆ, ಫಿಲ್ಮ್ ಡೈರೆಕ್ಟರ್ ಆಗ್ಬೇಕು, ನಾನು ಆಕ್ಟರ್ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತ ಬರ್ತಾರೆ. ಕೇಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಓಕೆನಾ? ನಾನು ಅವ್ರಿಗೆ ಕೇಳ್ತೀನಿ, ಆಕ್ಚುಲಿ ಏನಕ್ಕೆ ಡೈರೆಕ್ಟರ್ ಆಗ್ಬೇಕು ನೀವು? ಏನಕ್ಕೆ ಡೈರೆಕ್ಟರ್ ಆಗ್ಬೇಕಾ ಸರ್? ನಾನು ಹೆಸರು ಮಾಡ್ಬೇಕು ಸರ್, ನಾನು ಫೇಮಸ್ ಆಗ್ಬೇಕು. ಏನಕ್ಕೆ ಹೆಸರು ಮಾಡ್ಬೇಕು? ಏನಕ್ಕೆ ಫೇಮಸ್ ಸರ್? ಫೇಮಸ್ ಆಗ್ಬೇಕು ಸರ್, ದುಡ್ಡು ಕಾಸು ಎಲ್ಲ ಮಾಡಿ ಖುಷಿಯಾಗಿರ್ಬೇಕು. ನಿಜವಾಗ್ಲೂ ಅದು ಅರ್ಥ ಆಯ್ತಾ? ಅವರು ಸಿನಿಮಾ ಮಾಡಕ್ ಬಂದಿರೋದು ಕಾರ್ ತಗೊಳ್ಳೋದಿಕ್ಕೆ, ಮನೆ ಕಟ್ಟೋದಿಕ್ಕೆ. ಅರ್ಥ ಆಯ್ತಾ? ಸಿನಿಮಾನೇ ಖುಷಿ ಕೊಟ್ರೆ ಅವ್ನು ಸಿನಿಮಾ ಮಾಡ್ಬೇಕು. ಆಕ್ಟಿಂಗ್ ಮಾತ್ರ ಖುಷಿ ಕೊಟ್ರೆ ಅವ್ನು ಆಕ್ಟಿಂಗ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೇ? ಒಂದೇ ಒಂದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದಕ್ಕೆ ನೀವೇ ಆನ್ಸರ್ ಕೊಟ್ಕೊಬೋದು. ನಿಮಗೆ ಏನ್ ಖುಷಿ ಕೊಡುತ್ತೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ, ನೀವೇ ಕಂಡುಹಿಡ್ಕೊಳ್ಬೇಕು. ನೀವು ಅಷ್ಟೇನ ಯಾರೋ ಹೇಳ್ತಾರೆ ಮದುವೆ ಆಗ್ಬೇಕಮ್ಮ, ಯಾರೋ ಮಕ್ಕಳು ಮಾಡ್ಕೊಂಡ್ರೆ ಖುಷಿಯಾಗಿರ್ತೀಯ, ಕೇಳ್ಬೇಡಿ. ನಿಮ್ಗೆ ಯಾರು ಹೇಳ್ತಾರೆ ಮದುವೆ ಆಗಿ ಖುಷಿಯಾಗಿದ್ಬಿಡು, ಕೇಳ್ಬೇಡಿ. ನಿಮಗೆ ಅನ್ಸುತ್ತೆ ನಾನು ಏನ್ ಮಾಡ್ಬೇಕು ಅಂತ. ನಿಮ್ಗೆ ಯಾರು ಈ ಪ್ರಪಂಚದಲ್ಲಿ ಯಾರು ಹೇಳಕ್ ಸಾಧ್ಯ ಇಲ್ಲ. ಅದನ್ನ ನೀವು ಮಾತ್ರ ಅದನ್ನ ಕಂಡುಹಿಡ್ಕೊಳ್ಬೇಕು. ದಯವಿಟ್ಟು ಅದಕ್ಕೊಂದು 10 ನಿಮಿಷ ಟೈಮ್ ಕೊಡಿ. ಡೈಲಿ 10 ನಿಮಿಷ ಟೈಮ್ ಕೊಡಿ. ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ. ಕರೆಕ್ಟ್ ಆಗಿ ಹೇಳ್ಬಿಡುತ್ತೆ ನೀವೇನು ಕೊಟ್ಟಿದ್ದೀರಾ ಅಂತ, ನಿಮ್ಗೆ ಏನ್ ಖುಷಿ ಕೊಡುತ್ತೆ ಅಂತ. ಬರೀ ಕಾರ್ ಡ್ರೈವರ್ ಖುಷಿ ಕೊಟ್ರೆ ಅದನ್ನೇ ಮಾಡಿ, ಸೂಪರ್ ಆಗಿರುತ್ತೆ ನಿಮ್ ಲೈಫ್. ಅವನ್ಯಾರ ಏನೋ ಆಫೀಸರ್ ಆದ, ಇವನ್ಯಾರ ಇನ್ನೇನೋ ಆದ, ನಾನದಾಗಬೇಕು, ಅದೆಲ್ಲ ಬಿಟ್ಟಾಕ್ಬಿಡಿ. ನಿಮ್ಮ ಖುಷಿಗೆ ನೀವು ಬದುಕಿ, ಅದೇ ಬ್ಯೂಟಿಫುಲ್ ಲೈಫ್. ಇನ್ನೊಬ್ರಿಗೋಸ್ಕರ ಬದುಕಬೇಡಿ. ನಾವೆಲ್ಲ ಬದುಕಿ ಒಂದು 20-30 ವರ್ಷ ವೇಸ್ಟ್ ಮಾಡ್ಕೊಂಡ್ಬಿಟ್ವಿ. ದಯವಿಟ್ಟು ನಿಮಗೋಸ್ಕರ ನೀವು ಬದುಕಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಈಗಿನ ಜನರೇಷನ್ಗೆಲ್ಲ ನೀವು ಈ ಪ್ರಪಂಚನ ಹೀಲ್ ಮಾಡಕ್ ಬಂದರಂತೆ. ನೀವು ಸಾಮಾನ್ಯದವರಲ್ಲ. ನಿಜ ಹೇಳ್ತೀನಿ, ನೀವು ಸಾಮಾನ್ಯದವರಲ್ಲ. ಈ ಜಗತ್ತನ್ನೇ ಚೇಂಜ್ ಮಾಡ್ತೀರಾ. ನೀವೇ ಹೇಳ್ತೀರಾ ನೋಡಿ ಒಂದಿನ.
ಬಂದಿಲ್ಲ, ಅದು ಮಾತಾಡಿಲ್ಲ ಬೇಜಾರು ಮಾಡ್ಕೊಂತಾರೆ. UI ಟೀಸರ್ ನೋಡಿದೀರಾ? ನೋಡಿದಿರಲ್ವಾ? ನೋಡಿದಿರಮ್ಮ? ಎಲ್ಲ ನೋಡಿ ಆ ಚಿತ್ರ ಎಂಕರೇಜ್ ಮಾಡಿ, ನೀವೆಲ್ಲ ಪಿಕ್ಚರ್ ನೋಡಿ. ಅದ್ರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ, ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನೀವು ಸೂಪರ್ ಸ್ಟಾರ್ ಗಳಾಗ್ಬಿಡ್ತೀರಿ. ಈಸಿ ಅಲ್ಲ ಅದು. ಕ್ಲೈಮ್ಯಾಕ್ಸ್ ಒಂದು ಶಾಟ್ ಇದೆ, ಕ್ಲೈಮ್ಯಾಕ್ಸ್ ಒಂದೇ ಒಂದು ಶಾಟ್, ಅದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಎಕ್ಸ್ಟ್ರಾಡಿನರಿ. ನನಗೆ ವಿಶ್ವಾಸ ಇಟ್ಕೊಂಡು ನಿಮ್ಮೆಲ್ಲ ಪಿಕ್ಚರ್ ಮಾಡಿದೀನಿ. ನನಗಿಬ್ಬರ ಮೇಲೆ ವಿಶ್ವಾಸ ಇದೆ. ಯಾರೇ ಯು ಅಂಡ್ ಐ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಖುಷಿಯಾಗಿರಿ, ಸಂತೋಷವಾಗಿರಿ. ಈ ಟೀಸರ್ ಬಿಟ್ಟಿದ್ದೀರಲ್ಲ, ಅಧಿಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ನೋಡಿ, ನನ್ನ ಲೈಫ್ ಕೂಡ ಫಸ್ಟ್ ಸಿನಿಮಾ ಮೂಲಕ ನನಗೆ ಸ್ಟಾರ್ಟ್ ಆಗಿದೆ. ಅದು ನನಗೇನು ಖುಷಿ ಕೊಡುತ್ತೆ ಅಂತ ನಾನು ಯೋಚನೆ ಮಾಡ್ಕೊಂಡೆ. ನನಗೆ ಎಜುಕೇಶನ್ ಖುಷಿ ಕೊಡ್ಲಿಲ್ಲ, ಎಲ್ಲ ಕೆಲಸ ಮಾಡೋದು ಖುಷಿ ಕೊಡ್ಲಿಲ್ಲ. ಅಲ್ಲ, ಬೇಜಾರು ಮಾಡ್ಕೊಂಡ್ಬಿಡಿ. ಎಜುಕೇಶನ್ ಬೇಕು, ನಾನು ಓದಿದ್ದೀನಿ, BCom ಗ್ರಾಜುಯೇಟ್ ನಾನು. ಅವಾಗಲೇ ಬೇಜಾರು ಮಾಡ್ಕೊಂಡ್ಬಿಡಿ. ನಾನು ಕಾಲೇಜಲ್ಲಿ ಇದ್ದಾಗ, ನಾನು ಇದೇ ತರ ಕಾಲೇಜಲ್ಲಿ ಇರ್ಬೇಕಾದ್ರೆ ಒಂದು ಹಾಡು ಹೇಳ್ತಿದ್ದೆ. ನನ್ನ ಹುಡುಗಿಯರೆಲ್ಲ ಬಹಳ ಬೈಯೋರು, ಇವನು ಲವ್ ಡಿಸಪಾಯಿಂಟೆಡ್ ಆಗಿರೋನು ಅಂತ. ಹಾಡು ಏನ್ ಗೊತ್ತಾ, ಸುಮ್ಮನೆ ತಮಾಷೆಗೆ ಆಡ್ತಿದ್ದೆ, ಬಟ್ ಬೇಜಾರು ಮಾಡ್ಕೊಂಡ್ಬಿಡೋರು ಹುಡುಗಿಯರೆಲ್ಲ. ಸುಮ್ಮನೆ ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೊಂಡ್ಬಿಡೋದ್ಮೇಲೆಲ್ಲ ನೀನ್ ಹೇಳ್ಬಾರ್ದಪ್ಪ. ಏನ ಬೇಜಾರಾಗಿರುತ್ತಾನೆ, ಇಲ್ಲ ಬೇರೆ ಬಿಡಿ, ಅದು ಅವಾಗ ಮಾಡಿದ್ದೆ. ಓಕೆ, ಇದನ್ನ ಹೇಳ್ಬಿಡ್ತೀನಿ. ಲವ್ 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 ಏನೇ ಲವ್ ಮಾಡ್ತೀನಿ, ಎಷ್ಟೇ ಲವ್ ಮಾಡ್ತೀಯ? ಈ ಜೀವನ ಗೊತ್ತಾ, ಈ ಪ್ರಪಂಚ ಗೊತ್ತಾ? ನಾನ್ ನಿನ್ ಲವ್ ಮಾಡ್ರೆ ನೀನ್ ಲವ್ ಮಾಡ್ತೀಯ. ಇದು ಮಿರವಿದ್ದಂಗೆ ಜೀವನ. ನೀನ್ ಅದನ್ನ ಮಕ್ಳು, ಅದು ನಿನ್ನೊಂದಾಗುತ್ತೆ, ಇಷ್ಟೇ ಜೀವನ. ಅಕ್ಷರವಾಗಿ ನನ್ನ ಮನೆಯ ಪ್ರಾಬ್ಲಮ್ ಆಗೋ ತನಕ ಆಟೋಮೆಟಿಕ್ ನೀನ್ ಲವ್ ಕಡಿಮೆ ಆಗೋಗ್ಬಿಡುತ್ತೆ. ಇನ್ನೂ ಇದೆ ಲವಲ್ಲಿ ಪುಸ್ತಕದ ಬದಲಾಕ. ಬಟ್ ನಿಜ ಇಲ್ಲ, ಈ ತರ ಹೇಳಿದ್ರೆ ಲವ್ ಮಾಡಿ ಮದುವೆ ಆದ. ಹೇಳಿ, ಲವ್ ಅನ್ನೋದು ಕೇಳೋದಲ್ಲ, ಅದು ಕೊಡೋದದು. ಓಕೆನಾ? ಲವ್ ಅನ್ನೋದು ಕೊಡೋದು, ಕೇಳಬಾರ್ದು, ಪೀಡಿಸಬಾರ್ದು. ಕೊಟ್ಟಷ್ಟು ಅದು ಅದ್ಭುತ, ಅದಷ್ಟು ಖುಷಿ ಕೊಡುತ್ತೆ. ಹಂಗಂತ ಅಪಾತ್ರಿ ಲವ್ ಕೊಡಕ್ ಹೋಗ್ಬೇಡ್ರಮ್ಮ. ಓಕೆನಾ? ನೀವು ಅಷ್ಟೇಪ್ಪ, ಎಲ್ಲರಿಗೂ ಲವ್ ಮಾಡಿ ಖುಷಿಯಾಗಿರಿ, ಎಂಜಾಯ್ ಮಾಡಿ. ಕಲೆ ಕಾಂತ, ಕಲೆಗೆ ಬೆಲೆ ಕಟ್ಟುವ ಕಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಈ ಪಿಕ್ಚರ್ ಬಂದು ಹೇಳ್ತೀನಿ, ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ, ಸುಳ್ಳುಗಳು ಜನರಿಗೆ ಖುಷಿ ಕೊಟ್ಟಾಗ, ದರೋಡೆ ಕೋರರೆ ದಂತಕಥೆಯಾದಾಗ, ಜನಸಂಖ್ಯಾ ಸ್ಫೋಟವಾದಾಗ, ಅದೇ ಕಲಿಯುಗ ಕಲಿಯುಗ ಕಲಿಯುಗ.